ನಂದಿಗಿರಿ, ಕೂಷ್ಮಾಂಡಗಿರಿ ಎಂದೆಲ್ಲ ಕರೆಯಲ್ಪಡುವ ನಂದಿ ಬೆಟ್ಟದಲ್ಲಿರುವ ಪ್ರಾಚೀನ ದೇವಾಲಯಗಳ ಸಮುಚ್ಚಯಗಳು ಅನೇಕ ರಾಜಮನೆತನಗಳ ಆಧಿಪತ್ಯಕ್ಕೆ ಒಳಪಟ್ಟು ಅಭಿವೃದ್ಧಿ ಹೊಂದಿವೆ. ನಂದಿ ಗ್ರಾಮದಲ್ಲಿರುವ ಶ್ರೀ ಅರುಣಾಚಲೇಶ್ವರ ದೇವಾಲಯವು ಶಿವನ ಬಾಲ್ಯವನ್ನು ಸೂಚಿಸುತ್ತದೆ. ಶ್ರೀ ಭೋಗಾನಂದೀಶ್ವರ ದೇವಾಲಯವು ಯೌವನಾವಸ್ಥೆಯನ್ನು ಸೂಚಿಸುತ್ತದೆ. ಶ್ರೀ ಉಮಾಮಹೇಶ್ವರ ದೇವಾಲಯವು ವಿವಾಹಾವಸ್ಥೆಯನ್ನು ಸೂಚಿಸಿದರೆ, ನಂದಿ ಬೆಟ್ಟದ ಮೇಲಿರುವ ಶ್ರೀ ಯೋಗಾನಂದೀಶ್ವರ ದೇವಾಲಯವು ಪರಶಿವನ ವೈರಾಗ್ಯವನ್ನು ಸೂಚಿಸುತ್ತದೆ. ಶ್ರೀ ಯೋಗಾನಂದೀಶ್ವರ ಸ್ವಾಮಿಯನ್ನು ಅವಳಿ ಋಷಿಗಳಾದ ಕೂಷ್ಮಾಂಡ ಹಾಗೂ ಶ್ರವಣಕರಿಂದ ಪ್ರತಿಷ್ಠಾಪಿಸಲ್ಪಟ್ಟಿತು ಎಂಬ ಪ್ರತೀತಿ ಇದೆ. ಈ ದೇವಾಲಯವನ್ನು ಯಾವುದೇ ಅಡಿಪಾಯವಿಲ್ಲದೆ ಬಂಡೆಯ ಮೇಲೆ ಕಟ್ಟಿದ್ದಾರೆ. ಗಂಗರ, ರಾಷ್ಟ್ರಕೂಟರ, ನೊಳಂಬರ ಕಾಲದಲ್ಲಿ ಈ ದೇವಾಲಯವು ಬೆಳವಣಿಗೆಯನ್ನು ಕಂಡಿದೆ. ಇಲ್ಲಿನ ದೇವಾಲಯ ಸಮುಚ್ಚಯದಲ್ಲಿ 2 ದೇವಾಲಯಗಳಿವೆ. ಈಶ್ವರನಿಗೆ ಸಮರ್ಪಿತವಾದ ಶ್ರೀ ಯೋಗಾನಂದೀಶ್ವರ ಸ್ವಾಮಿ ದೇವಾಲಯ ಹಾಗೂ ಅಮ್ಮನವರಿಗೆ ಸಮರ್ಪಿತವಾದ ಶ್ರೀ ಮುಕ್ತಾಂಬ ದೇವಾಲಯ. ನನ್ನ ಹೆಸರು ಲಕ್ಷ್ಮೀನಾರಾಯಣ್ ಬಿಟ್ಟು. ನಾನು ಈ ದೇವಸ್ಥಾನದಲ್ಲಿ ಸಹಾಯಕ ಅರ್ಚಕರಾಗಿದ್ದೀನಿ. ನಮ್ಮ ಬ್ರದರ್ ನಾಗರಾಜ್ ಅಂತ ಹೇಳಿದರೆ ಅವ್ರ ಕೆಲಸ ಮಾಡ್ತಾಯಿದ್ದೀನಿ. ಬಟ್ ಈ ದೇವಸ್ಥಾನ ಏನಪ್ಪ ಅಂದರೆ ಚೋಳರ ಕಾಲ ಮತ್ತು ವಿಜಯನಗರದ ದೇವಸ್ಥಾನ. ಮೊದಲನೇ 2 ಭಾಗ, ಫಸ್ಟ್ 2 ಪೋರ್ಷನ್ಸು ಮೊದಲೇ 2 ಭಾಗ ಚೋಳರ ಕಾಲಕ್ಕೆ ಸೇರುತ್ತೆ. ಹೊರಗಡೆ ಉಳಿದಿರೋ ಭಾಗಗಳೆಲ್ಲ ವಿಜಯನಗರದವ್ರು ಕಳ್ತಿದೆ. ಚೋಳ ಯಾಕೆ ಕಟ್ತಾರೆ? ಚೋಳನ ಶಾಪ ವಿಮೋಚನೆಗೋಸ್ಕರ 108 ಶಿವ ದೇವಸ್ಥಾನ ಕಟ್ತಾನೆ. ದಕ್ಷಿಣ ಶ್ರೀಲಂಕಾ ದಕ್ಷಿಣ ಭಾರತ, ಉತ್ತರ ಶ್ರೀಲಂಕಾ, ಇಂಡೋನೇಷ್ಯಾ, ಬಾಲಿ ಕಡೆಲ್ಲ ಒಟ್ಟು 108 ಶಿವ ದೇವಸ್ಥಾನ ಕಟ್ತಾನೆ. ಇವನು ಕಟ್ಟಿದ್ದು ಯಾರೋ ಪುಟ್ಟ ದೇವಸ್ಥಾನಗಳು ದೊಡ್ಡದು ಮಾಡಿದ್ದಲ್ಲ ಇತಿಹಾಸ ವಿಜಯನಗರದವ್ರಿಗೆ. ನೋಡಿ, ಈ ಡೋರು, ಮೆಟಲ್ ಡೋರ್ ಇದೆ. ಈ ಡೋರು ಆಮೇಲೆ ರಾಜಗಂಟೆ ಹಿಂದಿನ ಕಾಲದಲ್ಲಿ ಪಾಳೆಗಾರಕ್ಕೆ ಬಂದಾಗ ಹೊಡಿತಾ ಇದ್ದಿದ್ದು. ಆಮೇಲೆ 2 ವಿಗ್ರಹ ನೋಡಿ, ಭೃಂಗಿ ಸೊಂಗಿ ಅಂದ್ಬಿಟ್ಟು ಇದು, ಮತ್ತು ಈ ದೇವಸ್ಥಾನ ಪೂರ್ತಿ ಇದೆಲ್ಲ ಇವ್ರಿಗೆ ಸೇರ್ತದೆ. ಎಲ್ಲ ವಿಜಯನಗರದವ್ರು ಕೊಡ್ತದೆ. ಶ್ರೀ ಯೋಗಾನಂದೀಶ್ವರ ಸ್ವಾಮಿ ದೇವಾಲಯದ ಸುಖನಾಸಿಯನ್ನು ವಿಜಯನಗರದ ಅರಸರು ಬೆಳ್ಳಿ, ಬಂಗಾರ, ತಾಮ್ರ, ಕಂಚು ಹಾಗೂ ಹಿತ್ತಾಳೆಯನ್ನು ಸೇರಿಸಿ ಮಾಡಲಾಗುವ ಪಂಚಲೋಹದಿಂದ ನಿರ್ಮಿಸಿದ್ದಾರೆ. ಇಲ್ಲಿನ ದ್ವಾರಪಾಲಕರನ್ನೂ ಸಹ ಪಂಚಲೋಹದಲ್ಲಿ ನಿರ್ಮಿಸಲಾಗಿದೆ. ಭೈರವಿ, ನಂದಿ, ಸ್ಥೂಲ ಬ್ರಹ್ಮ, ರಥಾರೂಢ ಸೂರ್ಯ, ಗಣೇಶ, ದಕ್ಷಿಣಾಮೂರ್ತಿ, ಭೈರವ, ಚಂಡಿಕೇಶ್ವರ ಹಾಗೂ ಗರ್ಭಗುಡಿಯಲ್ಲಿ ಶ್ರೀ ಯೋಗಾನಂದೀಶ್ವರ ಸ್ವಾಮಿ ಎಂದು ಕರೆಯಲ್ಪಡುವ ಪಾಣಿಪೀಠ ಸಹಿತ ಶಿವಲಿಂಗವಿದೆ. ವಿಜಯನಗರದವ್ರು ಏನು ಅಂದರೆ ಅವರ ಸಂಪಾದನೆ ₹1 ಸಂಪಾದನೆ ಮಾಡಿದ್ರೆ 50% ಎಲ್ಲ ಶಿಲ್ಪಕಲೆಗೆ ಕೊಡ್ತಾರೆ. ಹಾಗಾಗಿ ಅವರು ಸುಮಾರು ದೇವಸ್ಥಾನ 600 ದೇವಸ್ಥಾನ ಕಟ್ತಾರೆ. ಕರ್ನಾಟಕ, ಆಂಧ್ರ, ಕೇರಳ, ತಮಿಳುನಾಡು ಒಟ್ಟು 600 ದೇವಸ್ಥಾನ ಕಟ್ತಾರೆ. ಹೀಗಾಗಿ ಎಷ್ಟೊಂದು ದಿವಸ ನೀವು ನೋಡಿದ್ರೆ ಮೇನ್ ಟೆಂಪಲ್ ನೋಡಿರ್ಬೋದು, ಹಂಪೆ ವಿರೂಪಾಕ್ಷ ಟೆಂಪಲ್ಲು, ಅದು ಅವ್ರು ಕಟ್ಟಲಿಲ್ಲ ಫಸ್ಟು.
ಹಕ್ಕಬಕ್ಕರು ಒಂದು ಕಟ್ಟಿದ ಒಂದು ಪುಟ್ಟು ಗುಡಿ ಅದನ್ನು ದೊಡ್ಡದು ಮಾಡಿ ಎಲ್ಲ ಕೃಷ್ಣದೇವರಾಯ. ಹಾಗಾಗಿ ಎಲ್ಲ ಕಡೆ ಕಟ್ತಾರೆ. ತಿರುಪತಿ ಬಾಲಾಜಿ ಟೆಂಪಲ್ಲು, ಆಮೇಲೆ ನಮ್ಮ ತಿರುವಣ್ಣಾಮಲೈ, ಕೆಳಗಡೆ ಲೇಪಾಕ್ಷಿ, ನಂದಿ ವಿಲೇಜು, ನಂದಿ, ಕೋಲಾರ ಸೋಮೇಶ್ವರ ಇದು, ಆಮೇಲೆ ಕೋಲಾರಕ್ಕೆ ಇನ್ನೊಂದು ವಿರೂಪಾಕ್ಷಿ ಅನ್ನೋ ಒಂದು ಹಳ್ಳಿ, ಅದು ಒಂದು ದೇವಸ್ಥಾನ. ಅದು ಆಮೇಲೆ ನಮ್ಮ ಬೆಂಗಳೂರು ಸೈಡ್ ಇರೋ ದೇವಸ್ಥಾನ, ಮೈಸೂರು ಸೈಡ್ ಒಟ್ಟು 600 ದೇವಸ್ಥಾನಗಳು ಕಟ್ತಾರೆ. ಈ ಎರಡು ದೇವಾಲಯಗಳ ಮಧ್ಯದಲ್ಲಿ 2 ಮುಖಮಂಟಪಗಳಿವೆ. ಈ ಮುಖಮಂಟಪಗಳು 2 ದೇವಾಲಯಗಳನ್ನು ಒಂದುಗೂಡಿಸುತ್ತವೆ. ಇವು ಚೋಳ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಇಲ್ಲಿ ಪಾರ್ವತಿನ ಮುಕ್ತಾಂಬ ಅಂತ ಹೇಳ್ತಾರೆ. ಅಂದರೆ ಸರ್ವ ವಿಷಯಗಳಲ್ಲೂ ಮುಕ್ತಿ ಕೊಡೋದಕ್ಕೋಸ್ಕರ ಮುಕ್ತಾಯ ಹಬ್ಬ ಅಂದ್ಬಿಟ್ಟು, ಅಲ್ಲಿ ಶಿವ ಅಲ್ಲಿ ಯೋಗದಲ್ಲಿ ಇರೋದ್ರಿಂದ ಆತ ಯಾರಿಗೂ ಏನು ಆಶೀರ್ವಾದ ಮಾಡೋದಿಲ್ಲ, ಏನು ಫಲ ಕೊಡೋದಿಲ್ಲ. ಏನೇ ಬಂದು ಸ್ವತಃ ಅಮ್ಮನವ್ರನ್ನೇ ಕೇಳ್ಕೊಂಡೋಗ್ಬೇಕಿಲ್ಲ. ಹಾಗಾಗೋ ಇದಕ್ಕೋಸ್ಕರ ಮುಕ್ತಾಂಬ ಅಂತ ಆಗಿನ ಕಾಲದಲ್ಲಿ ಹೆಸರಿಟ್ಟಿದ್ದಾರೆ ಇದನ್ನು. ದೇವಾಲಯದ ಕಟ್ಟಡವನ್ನು 11ನೇ ಶತಮಾನದಲ್ಲಿ ಚೋಳರ ಕಾಲದಲ್ಲಿ ಕಟ್ಟಲಾಗಿದೆ. ನಂತರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದೇವಾಲಯವು ಅಭಿವೃದ್ಧಿ ಹೊಂದಿತೆಂದು ಹೇಳಲಾಗುತ್ತದೆ. ದೇವಾಲಯದ ಹಿಂಭಾಗದಲ್ಲಿ ಕಲ್ಯಾಣಿ ಇದ್ದು, ಈ ಕಲ್ಯಾಣಿಯನ್ನು 10 ಅಡಿ ಆಳಕ್ಕೆ ಬಂಡೆಯನ್ನು ಕೊರೆದು ಮೇಲೆ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಕಲ್ಯಾಣಿಯ ನೀರನ್ನು ಹಿಂದೆ ದೇವಾಲಯಕ್ಕೆ ಉಪಯೋಗಿಸುತ್ತಿದ್ದರು ಎಂಬ ಪ್ರತೀತಿ ಇದೆ. ಈ 2 ದೇವಾಲಯಗಳ ಗರ್ಭಗುಡಿಯ ಮೇಲಿನ ಗೋಪುರಗಳನ್ನು ಇಟ್ಟಿಗೆ ಹಾಗೂ ಗಾರೆಯಿಂದ ಕಟ್ಟಿದ್ದಾರೆ. ಚೋಳರ ಕಾಲದಲ್ಲಿ ಗಾರೆಯಿಂದ ಮಾಡಿದ ಪ್ರಾಕಾರವು ಈವರೆಗೂ ಸುಸ್ಥಿತಿಯಲ್ಲಿದೆ. ಸುಮಾರು 20 ಅಡಿ ಎತ್ತರ ಇರುವ 2 ಮಹಾದ್ವಾರಗಳು ಪೂರ್ವ ಮತ್ತು ಪಶ್ಚಿಮ ದಿಕ್ಕುಗಳಲ್ಲಿರುವುದನ್ನು ನೋಡಬಹುದು. ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಿರುವ ಈ ದೇವಾಲಯದಲ್ಲಿ ಶಿವನು ಯೋಗ ದೀಕ್ಷೆಯಲ್ಲಿರುವುದರಿಂದ ಉತ್ಸವಗಳು ನಡೆಯುವುದಿಲ್ಲ. ಶ್ರೀ ಯೋಗಾನಂದೀಶ್ವರನ ದರ್ಶನಕ್ಕೆ ಬರುವ ಭಕ್ತಾದಿಗಳೆಲ್ಲರೂ ಪಾರ್ವತಿಯ ದರ್ಶನ ಪಡೆದರೆ ಮಾತ್ರ ಈಶ್ವರನ ಪೂಜಾ ಫಲವನ್ನು ಹಾಗೂ ಮುಕ್ತಿಯನ್ನು ಹೊಂದಬಹುದೆಂದು ನಂಬುತ್ತಾರೆ. ಆದ್ದರಿಂದಲೇ ಇಲ್ಲಿನ ಪಾರ್ವತಿಗೆ ಮುಕ್ತಾಂಬ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗುತ್ತದೆ. ಕಲಾಭ್ಯಾಂ
चूडालङ्कृतशशिकलाभ्यां निजतपफलाभ्यां भक्तेषु प्रकटितफलाभ्यां भवतु मे शिवाभ्यामस्तोकत्रिभुवनशिवाभ्यां हृदि पुनर्भवाभ्याम् आनन्दस्फुरदनुभवाभ्यां नतिरियम्।